ಸರ್ ರಾಜೇಂದ್ರ ಸರ್ ಹೇಳ್ತಿರೋ ಖಾತೆಗೆ ಖ್ಯಾತೆ ತೆಗಿತಾರೆ ಅಂತ ಹೇಳ್ಬಿಟ್ಟು ಮೋಸ್ಟ್ಲಿ ಯಾರೋ ಒಬ್ರು ಮಹಿಳೆಗೆ ಒಂದು ಸೀಟ್ ಕೊಟ್ರೆ ಅದಕ್ಕೂ ಖ್ಯಾತೆ ಇನ್ನೂ ಜಾಸ್ತಿನೇ ಆಗುತ್ತೆ ಬಿಟ್ರೆ ಕಮ್ಮಿ ಏನಾಗಲ್ಲ. ಆ ಸೀಟ್ಗೆ ಯಾರೋ ಒಬ್ರನ್ನ ನೇಮ್ನ ರಿವೀಲ್ ಮಾಡಿದ್ರೆ, ಹೆಸರನ್ನ ರಿವೀಲ್ ಮಾಡಿದ್ರೆ ಮತ್ತೊಂದಷ್ಟು ಜನ ಖ್ಯಾತೆ ತಕೊಂಡು ಹೋಗ್ತಾರಲ್ವಾ ಸರ್? ಹೌದೌದು, ಖಂಡಿತ ಇದೆ. ಇದು ಒಂಥರ ಈಗಿನ ಪೊಲಿಟಿಕ್ಸೇ ಬೇರೆ ಇದೆ. ಅದು ಇದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಹೊರತು ನಾವಿಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋದನ್ನು ಸಹಿತ ವ್ಯರ್ಥ ಆಗಿಬಿಡ್ತದೆ. ಅಕ್ಸೆಪ್ಟ್ ಮಾಡಿ ಒಂದು ಆಶಾದಾಯಕವಾಗಿದ್ದರೆ ಮಾತ್ರ ಈ ಎಲ್ಲ ಚರ್ಚೆಗಳಿಗೆ ಅವಕಾಶ ಇರ್ತದೆ. ಇವತ್ತು ಜನ ಏನಂದರೆ ರೋಷಿ ಹೋಗಿರ್ತಾರೆ. ಅಟ್ ದ ಸೇಮ್ ಟೈಮ್ ಚುನಾವಣೆ ಬಂದರೆ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಚುನಾವಣೆಯಲ್ಲಿ ಎಷ್ಟು ನೋಡಿ, ಮೊನ್ನೆ ಇದರೊಳಗಡೆ ಒಂದು ಯಾವ ರೀತಿ ಪ್ರಯೋಗಗಳಾಗ್ತಾವಂತ ಅನ್ನೋದಕ್ಕೆ 90%, 92%, 95%, 97% ವೋಟಿಂಗ್ ಆಯಿತು ಬೆಂಗಾಳದಲ್ಲಿ. ಇದೇನು ತೋರಿಸ್ಕೊಡ್ತೈತಿ? ಜನ ನಿರಾಶೆಗೊಂಡಿಲ್ಲ. ಜನನೂ ಸಹಿತ ಏನಪ್ಪ ಅಂದ್ರೆ ಅವರು ಯಾವ ಸಂದರ್ಭದಲ್ಲಿ ಯಾವ ರೀತಿ ಅವರು ಒಂದು ಸ್ವಾರ್ಥಿಗಳು ಆಗ್ತಾರೆ ಮತ್ತು ನಿಸ್ವಾರ್ಥಿಗಳು ಆಗ್ತಾರೆ. ಇದು ಆ ಡೈಲಮ್ಮದಲ್ಲಿದ್ದಾರೆ ಜನ, ಇಲ್ಲ ಅಂತೇನಿಲ್ಲ. ಹಾಗೆ ಪಕ್ಷ ಒಂದು ಯಾವ ರೀತಿಯಲ್ಲಿ ನಡ್ಕೊಳ್ತೈತೆ ಅನ್ನೋದರ ಆಧಾರದ ಮೇಲೂ ಕೂಡ ಅಲ್ಲಿ ಜನ ತೀರ್ಮಾನ ತೆಗೆದುಕೊಳ್ತಾರೆ. ಹಾಗಾಗಿ ನಾವು ಈ ಒಂದು ವ್ಯವಸ್ಥೆ ಏನಂತ ಹೇಳಿದ್ರೆ ಭಾಳ ಸಂಕೀರ್ಣವಾಗಿರ್ತಕ್ಕಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು. ಇಲ್ಲಿ ಸ್ವಾರ್ಥನೂ ಇದೆ, ಒಂದು ಭ್ರಷ್ಟಾಚಾರ ಇದೆ, ಎಲ್ಲ ಇದೆ. ನಾವು ಅದನ್ನು ನಿರೀಕ್ಷೆ ಮಾಡಲಿಕ್ಕಾಗಲ್ಲ, ಇದನ್ನು ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಇಲ್ಲಿ ಎಲ್ಲ ಏನು ಅಂತ ಹೇಳಿದ್ರಪ್ಪ ಅಂದ್ರೆ ನಮಗೆ ಒಂದು ಯಾವುದೋ ಆದರ್ಶಗಳು ನಮ್ಮ ಕಣ್ಣು ಮುಂದಿದ್ದಾವೆ ಅಂತ ಅರ್ಥ ಆಯಿತು. ಯಾವುದು ವೆಸ್ಟರ್ನ್ ಆದರ್ಶಗಳು ಯಾವ ರೀತಿ ಐರೋಪ್ಯ ರಾಷ್ಟ್ರಗಳಲ್ಲಿ ಇದೆ ಇವತ್ತು ಡೆಮೋಕ್ರಸಿ ಅಂತಕ್ಕಂಥದ್ದು, ಅದು ಅಲ್ಲ. ಇವತ್ತಿನ ಥರ್ಡ್ ವರ್ಲ್ಡ್ ಕಂಟ್ರೀಸ್ನಲ್ಲಿ ಎಲ್ಲ ಕಡೆಗೂ ಡೆಮೋಕ್ರಸಿ ಹೋಗಿಬಿಟ್ಟಿದೆ. ಇಲ್ಲಿ ಭಾರತದಲ್ಲಿ ಉಳಿದಷ್ಟು ಉಳಿದಿಲ್ಲ. ಬಾಂಗ್ಲಾದೇಶ ತೊಗೊಳ್ರಿ, ಈಗ ಇದರೊಳಗಡೆ ತೊಗೊಳ್ರಿ, ಎಲ್ಲ ಥಿಯೋಲಾಜಿಕಲ್ ಸ್ಟೇಟ್ಸು. ಎಲ್ಲಿ ಪಾಕಿಸ್ತಾನ, ಆಮೇಲೆ ಇದರೊಳಗಡೆ ಶ್ರೀಲಂಕಾ, ಇವೆಲ್ಲ ಏನಿದ್ದಾವೆ ಎಲ್ಲ ಹೋಗಿಬಿಟ್ಟಿದ್ದಾವೆ. ಆಫ್ರಿಕನ್ ಕಂಟ್ರೀಸ್ ಇನ್ನೂ ಕಣ್ಣಲ್ಲಿ ನೀರು ಬರುತ್ತೆ, ಆ ಥರದಲ್ಲಿ ಆಗಿ ಹೋಗ್ಬಿಟ್ಟಿದ್ದಾವೆ. ಈ ಇರ್ತಕ್ಕಂಥ ಈ ಒಂದು ಡೆಮೋಕ್ರೆಟಿಕ್ ಸೆಟಪ್ಪನ್ನು ಉಳಿಸ್ಲಿಲ್ಲ, ಏನೋ ಆಗಲಿ ಬಿಡು ಅಂತೇಳಿ ನಾವು ತೀರ್ಮಾನ ಮಾಡಿಬಿಟ್ರೆ, ನಾವು ನಿರಾಶೆಗೊಂಡ್ಬಿಟ್ರೆ ಅಲ್ಲಿ ಇನ್ನೂ ಬೇರೆ ಬೇರೆ ರೀತಿಯಿಂದ ಡೆವಲಪ್ಮೆಂಟ್ ಆಗಿಬಿಡ್ತವೆ, ವರ್ಸ್ಟ್ ಡೆವಲಪ್ಮೆಂಟ್ಸು. ಆದರೆ ಜನ ನಾವೆಲ್ಲ ಚರ್ಚೆ ಮಾಡಿದ್ದಕ್ಕಿಂತ ಒಂದು ಅದ್ಭುತವಾದ ತೀರ್ಮಾನ ತೆಗೆದುಕೊಳ್ತಕ್ಕಂಥ ಶಕ್ತಿ ಜನಕ್ಕಿದೆ, ಮಾಸಿಗಿದೆ, ಇನ್ನೂವರೆಗಿದೆ. ಅದನ್ನು ನಾವು ಏನಪ್ಪ ಅಂದ್ರೆ ಕಳ್ಕೊಳ್ಬೇಕಾಗಿಲ್ಲ. ಯಾಕಂದರೆ ರೀಸೆಂಟ್ ಎಲೆಕ್ಷನ್ ಇದು ವೆಸ್ಟ್ ಬೆಂಗಾಲ್ದು. ಹಾಗೆ ಇಲ್ಲಿನೂ ಕೂಡ ಏನಂತ ಹೇಳಿದರೆ ಇಲ್ಲಿ ಏನು ಬೇಕಾದರೂ ಮಾಡಿದ್ರೆ ನಡೆಯುತ್ತೆ ಅಂತೇಳಿ BJPಯವರು ಒಂದು ಆಡಳಿತ ನಡೆಸಿದರು. ಯಾವ ರೀತಿಯಲ್ಲಿ ಇದನ್ನು ಏನಪ್ಪ ಅಂದ್ರೆ ಇವ್ರನ್ನ ಇಳಿಸಿದರು, ಯಾರು ಯಡಿಯೂರಪ್ಪ ಅವ್ರನ್ನ. ಆಮೇಲೆ ಬೇರೆಯವ್ರನ್ನ ತಂದರು, ಮತ್ತೆ ಬೇರೆಯವ್ರನ್ನ ತಂದರು. ಎಷ್ಟೋ ಸರಿ ಏನೋ ಒಂದು ಚೇಂಜಸ್ ಮಾಡಿದ್ದಾರೆ. ಹೌದಾ? ಇಲ್ಲಿ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಲಕೋಟೆ ಮುಖ್ಯಮಂತ್ರಿಗಳು ಬರ್ತಾಯಿದ್ರು, ಇಲ್ಲಿನೂ ಸಹಿತ ಹಾಗೆ ಆದರು. ಇವರು ಜಗದೀಶ್ ಶೆಟ್ಟರ್ ಅವರು ಬಂದಿದ್ದಿರ್ಬೋದು, ಸದಾನಂದ ಗೌಡ ಬಂದಿದ್ದಿರ್ಬೋದು, ಮತ್ತು ಇವರು ಹೋಗಿದ್ದಿರ್ಬೋದು. ಇವೆಲ್ಲ ಡೆವಲಪ್ಮೆಂಟ್ಸ್ ಆದವು. ಸಾಕು ನಿಮ್ದು ಅಂಥೇಳಿ ಇವತ್ತೇನಾಗುತ್ತಾರೆ ಇವ್ರಿಗೆ ಕಾಂಗ್ರೆಸ್ಸಿಗೆ ಕೊಟ್ಟಿದ್ದಾರೆ. ಇದೊಂದು ಪ್ರಯೋಗ. ಕಾಂಗ್ರೆಸ್ಸಿಗೆ ಇವತ್ತು ಅವರು ಗ್ಯಾರಂಟಿ ಕೊಟ್ಟಿದ್ದಕ್ಕೆ ಕೊಟ್ಟಿದ್ದಾರೆ, ಅದೂ ಇದೆ, ಇಲ್ಲ ಅಂತೇನಿಲ್ಲ. ಆ ಆಮಿಷಗಳು ಕೆಲಸ ಮಾಡಿದ್ದಾವೆ. ಆದರೆ ಅದರ ಜೊತೆಗೆ ಅವರ ಒಂದು ಜನ ವಿರೋಧಿಯಾಗಿರ್ತಕ್ಕಂಥ ಒಂದು ಇದು ಏನಂತ ಹಲವಾರು ಧೋರಣೆಗಳು ಇದ್ವು. ಆ ಕಾರಣಕ್ಕಾಗಿ ಜನ ಸಿಡ್ತಿದ್ರು. ಹೌದು, ಹಾಗೆ